ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಜೀವನ್ ಟೆಕ್ನಿಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಪ್ರೀಮಿಯರ್ ಪ್ರೋ ಬಗ್ಗೆ ಟಾಪಿಕ್. ಸೊ ಪ್ರೀಮಿಯರ್ ಪ್ರೋಲಿ ಕೆಲವೊಂದು ಎಫೆಕ್ಟ್ಸ್ಗಳು ರೈಟ್ ಟೈಮಲ್ಲಿ ಯೂಸ್ ಮಾಡಿದಾಗ ತುಂಬ ಎಫೆಕ್ಟಿವ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಸೊ ಇವತ್ತು ನಾನು ಒಂದು ಫ್ಲಿಪ್ ಮತ್ತೆ ಮಿರರ್ ಎಫೆಕ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಆಟ ಆಡ್ಬೋದು, ಅದನ್ನ ಹೇಗೆ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ. ಸೊ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ಸೊ ಈಗ ನಾನು ಕಂಪ್ಯೂಟರ್ ಸ್ಕ್ರೀನಲ್ಲಿ ಇದ್ದೀನಿ. ಈಗ ನಾನು ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಸೊ ಇದೊಂದು ಕ್ಲಿಪ್ ಒಂದು ಹೂವಾದ ಇರೋವಂಥ ಕ್ಲಿಪ್. ಇದು ನಾನು ಪ್ರೀ ವೆಡ್ಡಿಂಗ್ಗಳಲ್ಲಿ ಹೋದಾಗ ಕೆಲವೊಂದು ನೇಚರ್ ಶಾರ್ಟ್ಸ್ ಎಲ್ಲ ತಗೋತಾ ಇರ್ತೀನಿ. ಸೊ ಅದರ ಒಂದು ಕ್ಲಿಪ್ ಇದು. ಸೊ ಇದಕ್ಕೆ ಫ್ಲಿಪ್ ಅನ್ನೋ ಎಫೆಕ್ಟ್ ಹಾಕೋಣ. ಹಾರಿಜಾಂಟಲ್ ಫ್ಲಿಪ್ ಟು ವರ್ಟಿಕಲ್ ಫ್ಲಿಪ್ ಹಾಕ್ತಾರ. ಸೊ ಇಲ್ಲಿ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗಿ ಇಲ್ಲಿ ಫ್ಲಿಪ್ ಅಂತ ಟೈಪ್ ಮಾಡೋಣ. ಹಾರಿಜಾಂಟಲ್ ವರ್ಟಿಕಲ್ ಫ್ಲಿಪ್ ಅಂತ ಯಾವುದಾದ್ರೂ ಓಕೆ. ನಾನು ಹಾರಿಜಾಂಟಲ್ ಫ್ಲಿಪ್ ತೊಗೋತೀನಿ, ಕ್ಲಿಕ್ ಹಾಕ್ಕೋತೀನಿ. ಸೊ ನೀವು ನೋಡ್ದಂಗೆ ಫ್ಲಿಪ್ ಆಗುತ್ತೆ ವಿಡಿಯೋ. ಸೊ ಎಫೆಕ್ಟ್ಸ್ನ ಆಫ್ ಮಾಡಿದ್ರೆ ಇದು ಮೊದಲು, ಇದು ಆದಮೇಲೆ, ಇದು ಮೊದಲು, ಇದಾದಮೇಲೆ. ಸೊ ಈ ಥರ ಇರೋವಂಥ ವಿಡಿಯೋನ ಫ್ಲಿಪ್ ಮಾಡಿನೂ ನೀವು ಪ್ಲೇ ಮಾಡ್ಕೋಬೋದು ಕೆಲವೊಂದೊಂದ್ಸಲಿ. ಇನ್ನು ಸ್ವಲ್ಪ ಜಾಸ್ತಿ ಆಟ ಆಡೋಣ ಅಂತ ಹೋದಾಗ ಈ ಫ್ಲಿಪ್ಪಲ್ಲಿ 3 ಆಪ್ಷನ್ ಇದೆ. ಓವಲ್ಲು, ರೆಕ್ಟ್ಯಾಂಗಲ್, ಬಾಕ್ಸ್ ಶೇಪಲ್ಲಿ ಪೆನ್ ಟೈಪಲ್ಲಿ ಡ್ರಾ ಮಾಡೋವಂಥದ್ದು. ಸೊ ಒಂದು ರಫ್ ಆಗಿ ಫಸ್ಟು ಒಂದು ಸರ್ಕಲ್ ಶೇಪ್ಗೆ ಹೋಗೋಣ. ಕ್ಲಿಕ್ ಮಾಡಿದಾಗ ಒಂದು ಮಾಸ್ಕ್ ಕ್ರಿಯೇಟ್ ಆಗುತ್ತೆ. ಸೊ ಮಾಸ್ಕಲ್ಲಿರುವಂಥದ್ದು ಫ್ಲಿಪ್ ಆಗಿರುವಂಥ ಎಫೆಕ್ಟು. ಸೊ ಬ್ಯಾಕ್ಗ್ರೌಂಡಲ್ಲಿರುವಂಥದ್ದು ನಾರ್ಮಲ್ ಆಗಿರುವಂಥ ಒಂದು ವಿಡಿಯೋ. ಸೊ ಇದನ್ನು ನಾವು ಎಲ್ಲಿಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾನು ಏನು ಮಾಡ್ತೀನಿ, ಇದು ನಾನು ಚೂರು ಚಿಕ್ಕದು ಮಾಡ್ಕೊಳ್ಳೋಣ. ಹೂವು ಪಕ್ಕದಲ್ಲೇ ಒಂಚೂರು ಹಿಂಗಿಟ್ಟು ಫೆದರ್ನ ಒಂಚೂರು ಜಾಸ್ತಿ ಮಾಡೋಣ. ಸೊ ಇಷ್ಟೇ ಎಫೆಕ್ಟು. ಸೊ ಪ್ಲೇ ಮಾಡಿದಾಗ ನಿಮಗೆ ಈ ಥರ ಒಂದು ಎಫೆಕ್ಟ್ ಸಿಗುತ್ತೆ. ಸೊ ನೀವು ನೆಕ್ಸ್ಟು ಬಾಕ್ಸ್ ಶೇಪಲ್ಲಿ ಇನ್ನೊಂದು ಥರ ಎಫೆಕ್ಟ್ ಹೋಗುತ್ತೆ ಅಂತಂದು ನೀವು ಬಾಕ್ಸ್ ಶೇಪಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೊಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಮ್ಯಾನ್ಯುಲಿ ಬೇಕಾದ್ರೆ ಸೆಟ್ ಮಾಡ್ಕೋಬೋದು, ನಮ್ಗೆ ಯಾವ ಶೇಪ್ ಬೇಕಾದ ಶೇಪಲ್ಲಿ. ಸೊ ನಾನೇನು ಮಾಡ್ತೀನಿ, ಈ ಥರ ಒಂದು ಶೇಪ್ ತೊಗೋತೀನಿ. ಸೊ ಫೆದರ್ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಸೊ ಅದು ಬ್ಲೆಂಡ್ ಆಗುತ್ತೆ, ಬ್ಯಾಕ್ಗ್ರೌಂಡ್ಗೂ ಮತ್ತು ಈಚೆ ಇರೋದಕ್ಕೂ ಬ್ಲೆಂಡ್ ಆಗುತ್ತೆ. ಈಗ ಪ್ಲೇ ಮಾಡಿ ನೋಡೋಣ. ಈ ಥರ ಹಲವಾರು ಎಫೆಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫ್ಲಿಪ್ ಆಗಿರ್ಬೋದು, ಅಥವಾ ಮಿರರ್ ಬಗ್ಗೆ ಹೇಳಿಲ್ಲ, ಮಿರರ್ ಬಗ್ಗೆ ಹೇಳ್ತೀನಿ. ಸೊ ಈ ಥರ ನಿಮ್ಮ ಮ್ಯೂಸಿಕ್ ವೀಡಿಯೋಸ್ಗಾಗಲಿ ಅಥವಾ ಬೇರೆ ಏನೇ ಎಡಿಟ್ಸ್ ವೀಡಿಯೋಗಳಾಗಲಿ, ಮ್ಯೂಸಿಕ್ ತಕ್ಕನಂಗೆ, ಕ್ಲಿಪ್ಸ್ ತಕ್ಕನಂಗೆ, ಶೇಪ್ಸ್ ತಕ್ಕನಂಗೆ ಆ ಕ್ರಿಯೇಟಿವಿಟಿ ಇನ್ಕ್ಲೂಡ್ ಮಾಡಿಕೊಂಡು ನೀವು ಈ ಥರ ಒಂದು ಫ್ಲಿಪ್ ಎಫೆಕ್ಟ್ಸ್ನ ಯೂಸ್ ಮಾಡ್ಬೋದು. ಮಿರರ್ ಎಫೆಕ್ಟ್ ಕೂಡ, ಮಿರರು ಮತ್ತು ಈ ಹಾರಿಜಾಂಟಲ್ ಫ್ಲಿಪ್ಸ್ ಏನಿದೆ ಎಫೆಕ್ಟ್ಸ್ ಇದೆ ಆಲ್ಮೋಸ್ಟ್ ಒಂದೇ ಥರ, ಆದರೆ ಬೇರೆ ಬೇರೆ ಥರ ಆಟ ಆಡ್ಬೋದು. ನೋಡೋಣ ಬನ್ನಿ. ಸೊ ಎಫೆಕ್ಟ್ಸ್ಗೆ ಹೋಗಿ ಮಿರರ್ ಅಂತ ಟೈಪ್ ಮಾಡ್ತೀನಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಎಫೆಕ್ಟ್ಸ್ ಕಂಟ್ರೋಲ್. ಡ್ರಾಪ್ ಆಗಿಲ್ಲ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಮಿರರ್ಗೆ ಹೋಗಿ. ಸೊ ಇಲ್ಲೇನಾಗುತ್ತೆ, ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ. ಸೊ ಹಂಗೆ ಕಾಣ್ತಿದೆ ನಿಮಗೆ. ಇಲ್ಲಿ ರಿಫ್ಲೆಕ್ಷನ್ ಆ್ಯಂಗಲ್ ಅನ್ನೋದಿದೆಯಲ್ಲ, ಅದನ್ನು ಸ್ಲೈಟಾಗಿ ಜಾಸ್ತಿ ಮಾಡಿದಾಗ ನಿಮಗೊಂದು ವಿಡಿಯೋ ಎಫೆಕ್ಟ್ ಆಗುತ್ತದೆ. ಸೊ ಇದನ್ನು ನಾನು 90 ಡಿಗ್ರಿ ಅಂತ ಮಾಡಿದಾಗ ಅರ್ಧ ಆಗುತ್ತೆ. ಇದನ್ನು ನೀವು ಇಲ್ಲಿ ಸೆಂಟ್ರಿಕ್ನ ಕೆಳಗೆ ಮಾಡ್ಬೋದು, ಬೇಕಾದ್ರೆ ಮೇಲ್ ಮಾಡ್ಬೋದು. ಈ ಥರ ಹೆಂಗೆ ಬೇಕಾದ್ರೂ ನೀವು ಆಟ ಆಡ್ಕೋಬೋದು. ಒಂದು ಇಲ್ಲಿವರೆಗೂ ಇಡ್ತೀನಿ. ಸೊ ಇವಾಗ ಪ್ಲೇ ಮಾಡಿ ನೋಡೋಣ ಯಾವ ಥರ ಬರುತ್ತೆ. ಈ ಥರ ಒಂದು ಎಫೆಕ್ಟ್ ಆಗಿರ್ಬೋದು. ಸೊ ಇದನ್ನು ನೀವು ಮಿರರ್ ಲೇಯರ್ನ ಡೂಪ್ಲಿಕೇಟ್ ಮಾಡ್ತಾ ಇದ್ದಷ್ಟು ಬೇರೆ 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 ಇವಾಗ ಅರ್ಧ ಇದೆ, ಬೇಕಾದ್ರೆ ಈ ಥರನೂ ಮಾಡ್ಕೋಬೋದು. ಆ್ಯಂಗಲ್ನ ಚೇಂಜ್ ಮಾಡ್ತಾ ಹೋದರೆ ನಿಮ್ಗೆ ಆ್ಯಂಗಲ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದನ್ನು ಜಾಸ್ತಿ ಮಾಡ್ತಾ ಹೋದಷ್ಟು ಜಾಸ್ತಿ ಇದು ಆಪೋಸಿಟ್ ಹಿಂಗೆ ಬರುತ್ತೆ. ಮೇಲ್ ಮಾಡ್ಕೋಬೋದು. ಬೇಕಂದರೆ ಇದನ್ನು ಕೂಡ ನೀವು ಒಂದು ಸರ್ಕಲ್ ಶೇಪ್ ಆಗಲಿ ಅಥವಾ ರೆಕ್ಟ್ಯಾಂಗ್ಯುಲರಲ್ಲಿ ಮ್ಯಾಸ್ಕ್ ಮಾಡಿ ಕೂಡ ನೀವು ಆಟ ಆಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇದರಲ್ಲೂ ಸರ್ಕಲ್ ಹೋಗ್ತೀನಿ. ಇದನ್ನ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಇಲ್ಲಿಗೆ ಇರಲಿ ಅಂತ. ಫೆದರ್ ಜಾಸ್ತಿ ಮಾಡ್ಕೋತೀನಿ. ಮಾಸ್ಕ್ ಮಾಡಿದಾಗ ಈ ಥರ ಒಂದು ಎಫೆಕ್ಟ್ ಬರುತ್ತೆ. ಸೊ ಇದು ರೆಡ್ ಲೈನ್ ಇರೋದ್ರಿಂದ ನನಗೆ ವಿಡಿಯೋ ಸ್ವಲ್ಪ ಸ್ಟ್ರಕ್ ಆಗಿ ಪ್ಲೇ ಆಗುತ್ತೆ.
ಸೊ ಕಂಪ್ಲೀಟ್ ಎಫೆಕ್ಟಿವ್ ಆಗಿ ಔಟ್ಪುಟ್ ನೀವು ನೋಡ್ಬೇಕಂದಾಗ ನೀವು ಇನ್ ಆ್ಯಂಡ್ ಔಟ್ ಮಾಡಿಕೊಂಡು ಇಲ್ಲಿಂದ ಹಿಂಗೊಂದು ಇಂಡಟ್ಕೊಂಡು ನೀವು ಎಂಟರ್ ಹೊಡೆದ್ರೆ ಸೊ ನಿಮ್ಗೊಂದು ಆ ಒಂದು ಪರ್ಟಿಕ್ಯುಲರ್ ಜಾಗ ಮಾತ್ರ ರೆಂಡರ್ ಆಗುತ್ತೆ. ಸೊ ಅವಾಗ ಅದು ಗ್ರೀನ್ ಆಗುತ್ತೆ. ನೀವು ಪ್ಲೇ ಮಾಡಿದಾಗ ಸ್ಮೂತಾಗಿ ಪ್ಲೇ ಆಗುತ್ತೆ. ನೀವೇನು ಎಫೆಕ್ಟ್ ಹಾಕಿದ್ದೀರಾ ಅನ್ನೋದು ಎಷ್ಟು ಸ್ಮೂತಾಗಿ ಪ್ಲೇ ಆಗುತ್ತೆ ಅನ್ನೋದು ಆರಾಮಾಗಿ ನೋಡ್ಬೋದು. ರೆಡ್ ಇದ್ರೆ ಸ್ವಲ್ಪ ಸ್ಟ್ರಕ್ ಆಗುತ್ತೆ, ನಿಮ್ಮ ಕಂಪ್ಯೂಟರ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರೆಂಡರ್ ಆಗಲಿ. ಸೊ ರೆಂಡರ್ ಆದಮೇಲೆ ಗ್ರೀನ್ ಆಗುತ್ತೆ. ಸೊ ಪ್ಲೇ ಮಾಡಿದಾಗ ಫುಲ್ ಸ್ಮೂತಾಗಿ ಪ್ಲೇ ಆಗುತ್ತೆ. ನೋಡಿ ನಾವು ಮಾಡಿರೋಂಥ ಎಫೆಕ್ಟ್ ಹೇಗೆ ಕಾಣಿಸುತ್ತೆ ಅನ್ನೋದು ನೋಡ್ಬೋದು. ಇನ್ನೊಂದೇನೆಂದರೆ ನಾನಿಲ್ಲಿ ಪ್ಲೈನಾಗಿ ಮಾಡ್ತಾ ಹೋಗ್ತಿದ್ದೀನಿ. ಸೊ ಇದು ಎಫೆಕ್ಟ್ಸ್ ಬಂದು ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ವಿಡಿಯೋ ಎಡಿಟ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಮ್ಯೂಸಿಕ್ ವೀಡಿಯೋಸ್ ಆಗಿರ್ಬೋದು, ಕೆಲವೊಂದು ನೇಚರ್ಸ್ ವಿಡಿಯೋ, ಇಲ್ಲ ನೀವು ವ್ಲಾಗ್ ಮಾಡ್ತಿದ್ರೆ ವ್ಲಾಗ್ ವೀಡಿಯೋಸು, ಪ್ರೀ ವೆಡ್ಡಿಂಗ್ ಮಾಡ್ತಿದ್ರೆ ಪ್ರೀ ವೆಡ್ಡಿಂಗ್ ವೀಡಿಯೋಸು. ಸೊ ಡಿಫ್ರೆಂಟ್ ಕ್ಲಿಪ್ಪಿಂಗ್ಸಲ್ಲಿ ನೀವು ಬೇರೆ ಬೇರೆ ಥರ ಈ ಒಂದು ಫ್ಲಿಪ್ ಅನ್ನೋ ಒಂದು ಎಫೆಕ್ಟ್ಸ್ ಇಟ್ಕೊಂಡು ಆಟ ಆಡ್ಬೋದು. ಹೀಗೆ ಹಲವಾರು ಟೆಕ್ನಿಕಲ್ ವಿಚಾರಗಳನ್ನು ಈ ಚಾನಲ್ ಮುಖಾಂತರ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆ ಇದ್ದರೆ ಅಥವಾ ಬೇರೆ ಎಫೆಕ್ಟ್ ಬಗ್ಗೆ ಮಾಹಿತಿ ಬೇಕಾದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.